ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಗ್ರಹಣದ ನಿಮಿತ್ತ ಸಮಯದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲೂ ಕೂಡ ದರ್ಶನದ ಸಮಯ ಬದಲಾಗಿದೆ. ಮಧ್ಯಾಹ್ನ 1:30 ಮಾತ್ರ ಮಂಜುನಾಥನ ದರ್ಶನಕ್ಕೆ ಅವಕಾಶ ಇದೆ. ಆ ನಂತರ ದೇವರ ದರ್ಶನ ಬಂದಾಗತ್ತೆ. ಅನ್ನಪ್ರಸಾದ ಸೇವೆಯೂ ಕೂಡ ಬಂದಾಗತ್ತೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಸಮಯದಲ್ಲಿ ಬದಲಾವಣೆಯಾಗಿದೆ. ಇವತ್ತು ದೇವಾಲಯದಲ್ಲಿ ಸರ್ಪ ಸಂಸ್ಕಾರ ಸೇರಿ ಬೇರೆ ಬೇರೆ ಪೂಜೆ ಪುನಸ್ಕಾರಗಳು ಕೂಡ ಇರೋದಿಲ್ಲ ಅನ್ನೋದನ್ನು ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ದರ್ಶನ ಮತ್ತು ಸೇವೆಯಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಕರಾವಳಿಯ ಪ್ರಮುಖ ಧಾರ್ಮಿಕ ಪುಣ್ಯಕ್ಷೇತ್ರ ಆಗಿರುವಂತಹ ಧರ್ಮಸ್ಥಳದಲ್ಲೂ ಕೂಡ ಇದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾನೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಹಜವಾಗಿ ವಾರದ ಆರಂಭದ ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಇರಬಹುದು, ಈ ಒಂದು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸ್ತಾರೆ. ಆದ್ರೆ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣದ ಎಫೆಕ್ಟ್ ಇದಕ್ಕೂ ಕೂಡ ತಟ್ಟಿರುವಂಥದ್ದು. ಯಾಕಂದ್ರೆ ಇವತ್ತು ಮಧ್ಯಾಹ್ನ 1:30 ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರುವಂಥದ್ದು. 1:30 ಬಳಿಕ ಮಧ್ಯಾಹ್ನ 1:30 ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಹಜವಾಗಿ ಉಳಿದ ದಿನಗಳಲ್ಲಿ ಸಂಜೆ 4:15 ನಂತರ ಮತ್ತೆ ದೇವರ ದರ್ಶನಕ್ಕೆ ಅವಕಾಶಗಳು ಇರುತ್ತೆ. ಆದರೆ ಇವತ್ತು 1:00 ದೇವಸ್ಥಾನ ಕ್ಲೋಸ್ ಆದರೆ ಮತ್ತೆ 7:30 ಗಂಟೆ, ರಾತ್ರಿ 7:30 ಗಂಟೆಗೆ ಅಂದರೆ ಗ್ರಹಣ ಆರಂಭ ಆಗುವಂಥದ್ದು ಮಧ್ಯಾಹ್ನ 3 ಗಂಟೆಯ ನಂತರ, ಮೋಕ್ಷ ಕಾಲ ಇರುವಂಥದ್ದು ಸಂಜೆ 6:30 ನಂತರ. ಹಾಗಾಗಿ ಆವರೆಗಿನ ಅವಧಿಯಲ್ಲಿ ದೇವರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಪೂಜಾದಿ ಸೇವೆಗಳು ದೇವರಿಗೆ ನಡೆಯೋದಿಲ್ಲ. ಅದರ ಜೊತೆಗೆ ಇಲ್ಲಿ ಭಕ್ತರು ಕೂಡ ಯಾವುದೇ ಸೇವೆಗಳನ್ನ ಮಾಡ್ಲಿಕ್ಕೆ ಅವಾಗ ಅವಕಾಶಗಳು ಇರೋದಿಲ್ಲ. ಹಾಗಾಗಿ 7:30 ಅಂದ್ರೆ ಗ್ರಹಣ ಮುಕ್ತಾಯ ಆದ ಬಳಿಕ ಸುಮಾರು 7:30 ಗಂಟೆಗೆ ಅವಕಾಶವನ್ನ ಕೊಡಲಾಗುತ್ತೆ. ಮತ್ತೆ ಶುದ್ಧೀಕರಣದ ಬಳಿಕ ದೇವಸ್ಥಾನ ಓಪನ್ ಆಗುವಂಥದ್ದು. 7:30 ಸುಮಾರು 8:30 ಗಂಟೆ ತನಕ ದೇವಸ್ಥಾನ ತೆರೆದುಕೊಳ್ಳುವಂಥದ್ದು. ಈಗ ನೋಡಬಹುದು ನೀವು ಬೆಳ್ಳಂಬೆಳಿಗ್ಗೆ ಅಂದ್ರೆ ಈಗಾಗಲೇ ಗ್ರಹಣದ ಮಾಹಿತಿ ಇರುವಂತಹ ಕಾರಣದಿಂದಾಗಿ ಒಂದಷ್ಟು ಭಕ್ತರ ಸಂಖ್ಯೆ ಪ್ರವಾಸಗಳನ್ನ ಸಹಜವಾಗಿ ಮುಂದೂಡ್ತಾರೆ. ಧರ್ಮಸ್ಥಳಕ್ಕೆ ಬಂದವರು ಕುಕ್ಕೆಗೆ ಹೋಗ್ತಾರೆ. ಕುಕ್ಕೆಯಲ್ಲಿ ಇದಕ್ಕಿಂತಲೂ ಮುಗಿಲಾಗೆ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಹಾಪೂಜೆ ಇವತ್ತು ಬೆಳಿಗ್ಗೆ ನಡೆಯುತ್ತೆ. 8 ಗಂಟೆಗೆ ಪೂಜೆ ನಡೆದ ತಕ್ಷಣ ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ ಕೂಡ ಓಪನ್ ಆಗೋದಿಲ್ಲ. ಮತ್ತೆ ಓಪನ್ ಆಗುವಂಥದ್ದು ಸಂಜೆ 7:30 ನಂತರ. ಹಾಗಾಗಿ ಪ್ರವಾಸದ ಅಂದ್ರೆ ಧಾರ್ಮಿಕ ಕೇಂದ್ರಗಳ ಪ್ರವಾಸಕ್ಕೋಸ್ಕರ ಕರಾವಳಿಗೆ ಬರುವಂತವರು ಸಹಜವಾಗಿ ಇವತ್ತಿನ ಗ್ರಹಣದ ಕಾರಣಕ್ಕೋಸ್ಕರ 2 ಧಾರ್ಮಿಕ ಕೇಂದ್ರಗಳಲ್ಲಿ ಬದಲಾವಣೆಗಳಿರುವಂತಹ ಕಾರಣದಿಂದಾಗಿ ಪ್ರವಾಸವನ್ನ ಮುಂದೂಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಳಿಗ್ಗೆ ಒಂದಷ್ಟು ಭಕ್ತರು ಧರ್ಮಸ್ಥಳಕ್ಕೆ ಬರುವಂತದ್ದು, ದೇವರ ದರ್ಶನವನ್ನ ಪಡೆಯುವಂಥದ್ದನ್ನು ನೋಡ್ತಾ ಇರಬಹುದು. ಅದರ ಜೊತೆಗೆ ಒಂದಷ್ಟು ಜನ ಗ್ರಹಣ ಶಾಂತಿಯ ಕಾರಣಕ್ಕಾಗಿ ಅಂದ್ರೆ ಗ್ರಹಣದ ಸಂದರ್ಭಗಳಲ್ಲಿ ಕೆಲವೊಂದು ರಾಶಿಗಳಿಗೆ ದೋಷಗಳಿರುತ್ತವೆ, ಬೇರೆ ಬೇರೆ ರೀತಿಯಾದಂತಹ ದೋಷಗಳಿರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ವಿಶೇಷ ಪೂಜೆಗಳನ್ನ, ಸಂಕಲ್ಪಗಳನ್ನ ಅಥವಾ ಪ್ರಾರ್ಥನೆಯನ್ನ ನೆರವೇರಿಸಿದ್ರೆ ಗ್ರಹಣ ಶಾಂತಿ ಆಗುತ್ತೆ ಮತ್ತು ಯಾವುದಾದ್ರೂ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳಿರುತ್ತೆ. ಆ ಕಾರಣಕ್ಕಾಗೂ ಕೂಡ ಧಾರ್ಮಿಕ ಕೇಂದ್ರದ ಧರ್ಮಸ್ಥಳದತ್ತ ಒಂದಷ್ಟು ಭಕ್ತರು ಆಗಮಿಸ್ತಾ ಇದ್ದಾರೆ. ಆದರೆ ಮಧ್ಯಾಹ್ನ 1:30 ಒಳಗಾಗಿ ದೇವರ ದರ್ಶನವನ್ನು ಪಡಿಬೇಕು. ಆ ಬಳಿಕ ಬಂದವರು ಸಹಜವಾಗಿ ಅವರವರಿಗೆ ವಸತಿ ಗೃಹಗಳಲ್ಲಿ ಕೂತ್ಕೊಳ್ತಾರೆ. ಮತ್ತೆ 7:30 8:30 ಒಟ್ಟು 1 ಗಂಟೆಯ ಅವಧಿಯಲ್ಲಷ್ಟೇ ಬೆಳಿಗ್ಗೆ ಸಂಜೆ ಅವಧಿಯಲ್ಲಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.